ಹರಿಹರ ಮಠದ ಶ್ರೀ ವಚನಾನಂದ ಸ್ವಾಮೀಜಿ ಅವರು ಪೀಠದಿಂದ ಉಚ್ಚಾಟನೆ. ದೇಗುಲಹಳ್ಳಿ ಶ್ರೀ ಮಡಿವಾಳೇಶ್ವರ ಸ್ವಾಮಿಗಳ ಅಭಿಪ್ರಾಯ ನಮ್ಮ ಗರುಡ ಮಾಧ್ಯಮದಲ್ಲಿ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ದೇಗುಲಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿರವರು ಹರಿಹರ ಪೀಠದ ವಚನಾನಂದ ಸ್ವಾಮೀಜಿರವರನ್ನು ಪೀಠದಿಂದ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ವಚನಾನಂದ ಸ್ವಾಮಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬನ್ನಿ ಅದೇನ್ ಮಾತಾಡಿದ್ದಾರೆ ನೋಡಿಕೊಂಡು ಬರೋಣ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬೆಳಗಾವಿ ಜಿಲ್ಲೆ ವರದಿಗಾರರು ಚಂದ್ರಪ್ಪ ಬೆಳಗಾವಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸ್ವಾಮೀಜಿ, ಹರಿಹರ ಪೀಠದ ವಚನಾನಂದ ಮಹಾಸ್ವಾಮಿಗಳನ್ನು ಯಾವ ಉದ್ದೇಶಪೂರ್ವಕವಾಗಿ ಉಚ್ಚಾಟನೆ ಮಾಡಿದರು, ಅದರಂತೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನಾನಂದ ಮಹಾಸ್ವಾಮಿಗಳ ಉಚ್ಚಾಟನೆ ಮೊದಲ ನನಗೆ ತಿಳಿದಷ್ಟು ಮಟ್ಟಿಗೆ ನಾನೇನು ಹೇಳೋದಪ್ಪ ಅಂತಂದ್ರೆ, ಸುಮಾರು ಒಂದು 8 ವರ್ಷ ಆಯ್ತು ಬಂದ್ರೆ ಅವರು 8 ವರ್ಷದಾಗ ಭಾಳ ಡೆವಲಪ್ಮೆಂಟ್ ಮಟ್ಟ ಮಾಡಿದಾರ. ಅವರು ಭಾಳ ಒಳ್ಳೆ ಮಟ್ಟ ಮಾಡಿದಾರ. ಈಗ ಅವರಿಗೆ ಅಪವಾದ ಇಟ್ಟರು ಏನ ಅಂತ ಕೇಳಿದ್ರೆ, ದೊಡ್ಡ ಅಪರಾಧ ಮಾಡಿದ್ದಾರೆ ವಚನಾನಂದ ಸ್ವಾಮಿಗಳು ಅಂತ. ವಚನಾನಂದ ಸ್ವಾಮಿಗಳಿಗೆ ದೊಡ್ಡ ಅಪರಾಧ ಮಾಡೋದು ಅವಶ್ಯಕತೆ ಇಲ್ಲ. ಅವರು ಇವತ್ತಿನ ದಿವಸ ಬಂದ ಕೃಷಿಯಿಂದ ಕೂಡಲ ಸಂಗಮ ನಮ್ಮ ಹರಿಹರ ಪೀಠ ಒಂದು ಒಳ್ಳೆಯ ಮಾದರಿಯನ್ನಾಗಿ ಹರಿಹರ ಪೀಠವನ್ನು ಮಾಡಿದ್ದಾರೆ. ಒಳ್ಳೆಯ ಅನೇಕ ಕಟ್ಟಡಗಳನ್ನ ಕಟ್ಟಿ ಬಿದ್ದಿರ್ತಕ್ಕಂಥ ನೆಲಗುದಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಕಟ್ಟಡಗಳನ್ನು ಅದನ್ನು ಕಟ್ಟಿ ಅನಾಥ ಮತ್ತು ಬಡ ಮಕ್ಕಳನ್ನು ಸಾಕಿ ಹಳ್ಳಿಗೆ ತಿರುಗಾಡಿ 1 ಕೋಟಿ ಹಣವನ್ನು ಕಲೆಕ್ಟ್ ಮಾಡಿ ಅದರ ಬಡ್ಡೆ ಹಣದಲ್ಲೇ ನಡೆಯುವಂತ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆ ಒಂದು ವ್ಯವಸ್ಥೆದಲ್ಲಿ ಬಂದಿರತಕ್ಕಂಥ ವಚನಾನಂದ ಸ್ವಾಮೀಜಿಯವರು ಇವತ್ತಿನ ದಿವಸ ಈ ಕಮಿಟಿ ಅವರು ನೀ ಹಗರಣ ಇಷ್ಟು ಕೋಟಿ ಹಣ ಹಗರಣ ಆಗಿದೆ, ನೀವು ಉಚ್ಚಾಟನೆ ಆಗಬೇಕು ಅಂತಕ್ಕಂಥ ಒಂದು ಮಾತ ಕೇಳಿ ಬರ್ತಾ ಇದೆ. ಎಲ್ಲ ನೀ ಜೋಳಿಗಿಂದ ತಂದಿರ್ತಕ್ಕಂಥ ಹಣ ಇಲ್ಲಿ ಬಳಸಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅಥವಾ ಇನ್ನೇನೇನೋ ಸುಮ್ಮನೆ ಅವ್ರ ಮೇಲೆ ಗುಬಿ ಕುಲಿಸಿ ಸುಮ್ಮನೆ ಅವರಿಗೆ ಒಬ್ಬ ಸನ್ಯಾಸಿಗೆ ಇವರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ನನಗನ್ಸಿಬಿಟ್ಟಿಗೆ. ಯಾಕೆ ಅಂತ ಕೇಳಿದ್ರೆ, ಅವರು ಇಲ್ಲಿವರೆಗೂ ಕೂಡ ಮಾಡಿದ್ದ ಸಾಧನೆ ಏನು ಅಂತಕ್ಕಂಥದ್ದು ವಿಚಾರ ಮಾಡ್ಕೋಬೇಕಾಗಿತ್ತು. ಒಂದು 8 ವರ್ಷದಲ್ಲಿ ಸಾಧನೆ ಏನು, ಅವ್ರು ಎಂಥ ಮಠ ಕಟ್ಟರು, ಎಂಥ ಹರಿಹರ ಪೀಠವನ್ನು ಉತ್ತುಂಗ ಮಟ್ಟಕ್ಕೆ ಏರಿಸಿರುವಂತಕ್ಕಂಥ ಒಂದು ಸ್ವಲ್ಪ ನಾವು ವಿಚಾರ ಮಾಡ್ಕೋಬೇಕಾಗಿತ್ತು. ಅವ್ರು ಏನಾದರೂ ಕೂಡ ಸ್ವಲ್ಪ ಅವರಿಗೆ ಏನಾದರೂ ಅವ್ರ ಮೇಲೆ ಸಮಸ್ಯೆ ಇದ್ರು ಕೂಡ ಅದನ್ನ ಏನು ಮಾಡ್ಬೇಕಾಗಿತ್ತು, 4 ಗೋಡೆಗಳ ಮಧ್ಯೆ ಕುಳಿತು ಅವ್ರನ್ನ ಕರೆದುಕೊಂಡು ಹೀಗಾದ್ರೆ ಹಿಂಗಾಗೈತೆ ಅಂತಕ್ಕಂಥ ತಿಳಿ ಹೇಳಿ ಹಿಂಗೇನಾರ ಮಾಡ್ಬಹುದಿತ್ತು. ಇಲ್ಲ, ಕೇವಲ ಉಚ್ಚಾಟನೆ ಮಾಡಿ ಅವ್ರ ಪಾಪ ಒಬ್ಬ ಸ್ವಾಮೀಜಿ ಅವ್ರ ಬೀದಿಗೆ ತಂದು ಉಚ್ಚಾಟನೆ ಮಾಡಿ ಜಗಜ್ಜಾಹಿರಿ ಮಾಡ್ತಾರಲ್ಲ ಇವರು ಸ್ವಾಭಿಮಾನಿ ಅಲ್ಲ. ಇವರು ಒಬ್ಬ ಸನ್ಯಾಸಿ ಸ್ವಾಭಿಮಾನಿ ಟ್ರಸ್ಟ್ ಕಮಿಟಿಯವರು ಅಲ್ಲ ಅಂತಕ್ಕಂಥದ್ದು ನನಗೆ ತಿಳಿಯುತ್ತದೆ. ಒಬ್ಬ ಕ್ಯಾಮಿದಾರಿಗಳ ಮೇಲೆ ಒಬ್ಬ ಒಳ್ಳೆಯ ಒಂದು ಅನುಕಂಪ ಆಗಲಿ ಅಥವಾ ವಿಶ್ವಾಸ ಆಗಲಿ ಅಥವಾ ಒಳ್ಳೆಯ ಅವ್ರಿಗೆ ಒಂದು ಒಳ್ಳೆಯ ಸಹಕಾರ ಮಾಡ್ತಕ್ಕಂಥ ಈ ಕಮಿಟಿಯವರು ಅಲ್ಲ ಅಂತ ಅನಿಸ್ತದೆ. ಯಾಕೆ ಅಂತ ಕೇಳಿದ್ರೆ, ಕೇವಲ ಸ್ವಾರ್ಥ ಎತ್ತಿ ತೋರಿಸ್ತಾ ಇದೆ ಇಲ್ಲಿ. ಇಂಥ ಸ್ವಾರ್ಥ ಅಂದ್ರೆ ಈಗ ಟ್ರಸ್ಟ್ನವರು ಸ್ವಾರ್ಥ ಇದ್ರು ಅಥವಾ ಭಕ್ತರ ಸ್ವಾರ್ಥ ಇದ್ರು, ಸ್ವಾಮೀಜಿ ಸ್ವಾರ್ಥ ಇದ್ದರಲ್ಲಿ ಟ್ರಸ್ಟ್ನವರ ಸ್ವಾರ್ಥ ಇವತ್ತಿನ ದಿನಗಳಲ್ಲಿ ಯಾಕಂತ ಕೇಳಿದ್ರೆ 8 ವರ್ಷ ಮಠ ಎಂತ ಒಂದು ಮಠ ಮಾಡಿದ್ದಾರೆ ಅಂತಕ್ಕಂಥ ಇವ್ರು ತಿಳ್ಕೊಳ್ಳೋದು ಇವ್ರ ಕಡೆ ಇಲ್ಲಲ್ಲ. ಆದ್ರೆ ಭಕ್ತರಂತಾರೆ ಸ್ವಾಮೀಜಿ ಆ ರೀತಿ ಇಲ್ಲ. ಟ್ರಸ್ಟ್ನವರೇ 5 ವರ್ಷ ಗಂಟೆ ಕಾಲ ಅವರೇ ಟ್ರಸ್ಟ್ ನಲ್ಲಿ ಇದ್ದಾರೆ, ಅವರೇ ಟ್ರಸ್ಟ್ನವರೇ ನಮ್ಮ ಸ್ವಾಮೀಜಿಗೆ ಒಂದು ಧೋಖ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಭಕ್ತರು ಹೇಳ್ತಿದ್ದಾರೆ. ಅದೇ ಟ್ರಸ್ಟ್ನವರೇ ಇದನ್ನ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡ್ತಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾವ ಭಕ್ತ ಅವ್ರ ಮೇಲೆ ಹೇಳ್ತಾ ಇಲ್ಲ. ಮುಂದೆ ಅವ್ರ ಟ್ರಸ್ಟ್ನವರು ಇವತ್ತಿನ ದಿವಸ ಲೂಟಿ ಮಾಡಿದ್ದಾರೆ, ಇವತ್ತು ದಿವಸ ಇಲ್ಲಿ ಹಣ ಕಬಳಿಸಿದ್ದಾರೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಯಾವ್ದು ಏನ್ ರೆಕಾರ್ಡ್ ಇಟ್ಕೊಂಡು ಹೇಳ್ತಾರೆ ಇವರು.
ಯಾವ ಒಂದು ಯಾವ ಮುಖಾಂತರ ಹೇಳ್ತಾರೆ ಇವರು? ಈಷ್ಟಾನ ಸ್ವಾಮೀಜಿಯವರು ಹೊಡ್ತಾರೆ ಅಂತ ಯಾವ ಮುಖಾಂತರ ಹೇಳ್ತಾರೆ ಇವರು? ಇವರು ಮಾತ್ರ ಅನೇಕ ಒಂದು ಪಿಡಿಯೋರ ಕಡೆಯಿಂದ ಒಂದು ಪೊರ್ಜಿಬಲ್ ಸಹಿ ಮಾಡಿ ಎಷ್ಟೆಂಟು ಕೋಟಿ ಗವರ್ಮೆಂಟ್ ಕಡೆ ತೆಗೆದುಕೊಂಡು ಇಷ್ಟು ಕೋಟಿ ಬಂದಿರ್ತಕ್ಕಂಥ ದುಡ್ಡಿಯಲ್ಲಿ ಹೊತ್ತು ಎಲ್ಲಿ ಇವತ್ತಿಂದ ಖರ್ಚು ಮಾಡಿದ್ರು. ಇವತ್ತಿನ ದಿವಸ ಅವ್ರು ಯಾರೋ ಒಬ್ಬರ ಮಿನಿಸ್ಟರ್ ವರ್ಷ 4 ಲಕ್ಷ ಕೊಡುವಂತ ಆ ದುಡ್ಡಲ್ಲಿ ಹೊತ್ತು ಇವರು ಲೆಕ್ಕ ಕೊಡ್ಬೇಕಲ್ಲ. ಇವರು ಲೆಕ್ಕ ಕೇಳುವಂತ ಸಂದರ್ಭದಲ್ಲಿ ಸ್ವಾಮೀಜಿಯವ್ರನ್ನ ಇವತ್ತು ಎತ್ತಿ ಹಾಕಿ ಬಿಟ್ರೆ ನಮ್ಮ ಕೆಲಸ ಸಾಹಸ ಚಲೋ ಆಗ್ತೈತೆ ಅಂತಕ್ಕಂಥ ವಿಚಾರ ಇಟ್ಕೊಂಡ ಇವತ್ತು ಸೃಷ್ಟಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥಲ್ಲ ನನ್ನ ಸ್ವಂತ ವಿಚಾರ ಅಂತಕ್ಕಂಥ ಮಾತ. ನನಗೆ ಯಾರು ಹೇಳಿದ್ದಲ್ಲ, ಯಾರ ಪರವಾಗಿಯೂ ಇಲ್ಲ, ನಾನು ಇವ್ರ ಪರವಾಗಿಲ್ಲ ಅವ್ರ ಪರವಾಗಿಲ್ಲ. ಒಟ್ಟು ನಾನು ಏನ್ ಹೇಳ್ತೇನೆ ಅಂತ ಕೇಳಿದ್ರೆ, ಒಬ್ಬ ಸ್ವಾಮೀಜಿಯವ್ರನ್ನ ಯಾವ ಪ್ರಕಾರ ನೋಡ್ಬೇಕು ಆ ಪ್ರಕಾರ ಇವ್ರು ನೋಡ್ಬೇಕು. ಒಬ್ಬ ಸ್ವಾಮೀಜಿಯವ್ರು ಹೆಂಗ ಬೆಲೆ ಕೊಡ್ಬೇಕು, ಯಾವ ಪ್ರಕಾರ ಬೆಲೆ ಕೊಡ್ಬೇಕು ಆ ಪ್ರಕಾರ ಬೆಲೆ ಕೊಡ್ಬೇಕು. ಆ ಪ್ರಕಾರ ಬೆಲೆ ಕೊಡ್ತಾ ಇಲ್ಲ ಇವರು. ಯಾಕೆ ಅಂತ ಕೇಳಿದ್ರೆ, ಸ್ವಾಮೀಜಿಯವರು ಸಾಮಾನ್ಯ ದೃಷ್ಟಿಯಿಂದ ನೋಡಿದ್ರೆ ಸ್ವಾಮಿ ಇವತ್ತು ಎಲ್ಲರೂ ಕೂಡ ಇವತ್ತು ಗೂಳಿ ಕುಣಿಸಿದ್ರೆ ಸ್ವಾಮೀಜಿಯವರು ಏನಾದರೂ ಕೂಡ ನೀವು ರೊಕ್ಕ ಹೊಡ್ತೀರಿ, ನೀವು ಉಚ್ಚಾಟನೆ ನೀವು ಹೋಗ್ಬೇಕು ಅಂದ್ರೆ ಇವ್ರ ಕರ್ತ ಕುಣಿಸಿದಾಗ ಕುಂಡಾಕ ಇವ್ರು ಹೋಗಂದಾಗ ಹೋಗಾಕ ಸ್ವಾಮಿಗಳ ಅವ್ರ ಯಾರೋ ಒಬ್ಬರ ಮಿನಿಸ್ಟರ್ ವರ್ಷ 4 ಲಕ್ಷ ಕೊಡುವಂತ ಆ ದುಡ್ಡಲ್ಲಿ ಹೊತ್ತು ಇವ್ರು ಲೆಕ್ಕ ಕೊಡ್ಬೇಕಲ್ಲ. ಇವ್ರು ಲೆಕ್ಕ ಕೇಳುವಂತ ಸಂದರ್ಭದಲ್ಲಿ ಸ್ವಾಮೀಜಿಯವ್ರನ್ನ ಇವತ್ತು ಎತ್ತಿ ಹಾಕಿ ಬಿಟ್ರೆ ನಮ್ಮ ಕೆಲಸ ಸಾಹಸ ಚಲೋ ಆಗ್ತೈತೆ ಅಂತಕ್ಕಂಥ ವಿಚಾರ ಇಟ್ಕೊಂಡ ಇವತ್ತು ಸೃಷ್ಟಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥಲ್ಲ ನನ್ನ ಸ್ವಂತ ವಿಚಾರ ಅಂತಕ್ಕಂಥ ಮಾತ. ನನಗೆ ಯಾರು ಹೇಳಿದ್ದಲ್ಲ, ಯಾರ ಪರವಾಗಿಯೂ ಇಲ್ಲ, ನಾನು ಇವ್ರ ಪರವಾಗಿಲ್ಲ ಅವ್ರ ಪರವಾಗಿಲ್ಲ. ಒಟ್ಟು ನಾನು ಏನ್ ಹೇಳ್ತೇನೆ ಅಂತ ಕೇಳಿದ್ರೆ, ಒಬ್ಬ ಸ್ವಾಮೀಜಿಯವ್ರನ್ನ ಯಾವ ಪ್ರಕಾರ ನೋಡ್ಬೇಕು ಆ ಪ್ರಕಾರ ಇವ್ರು ನೋಡ್ಬೇಕು. ಒಬ್ಬ ಸ್ವಾಮೀಜಿಯವ್ರು ಹೆಂಗ ಬೆಲೆ ಕೊಡ್ಬೇಕು, ಯಾವ ಪ್ರಕಾರ ಬೆಲೆ ಕೊಡ್ಬೇಕು ಆ ಪ್ರಕಾರ ಬೆಲೆ ಕೊಡ್ಬೇಕು. ಆ ಪ್ರಕಾರ ಬೆಲೆ ಕೊಡ್ತಾ ಇಲ್ಲ ಇವರು. ಯಾಕೆ ಅಂತ ಕೇಳಿದ್ರೆ, ಸ್ವಾಮೀಜಿಯವರು ಸಾಮಾನ್ಯ ದೃಷ್ಟಿಯಿಂದ ನೋಡಿದ್ರೆ ಸ್ವಾಮಿ ಇವತ್ತು ಎಲ್ಲರೂ ಕೂಡ ಇವತ್ತು ಗೂಳಿ ಕುಣಿಸಿದ್ರೆ ಸ್ವಾಮೀಜಿಯವರು ಏನಾದರೂ ಕೂಡ ನೀವು ರೊಕ್ಕ ಹೊಡ್ತೀರಿ, ನೀವು ಉಚ್ಚಾಟನೆ ನೀವು ಹೋಗ್ಬೇಕು ಅಂದ್ರೆ ಇವ್ರ ಕರ್ತ ಕುಣಿಸಿದಾಗ ಕುಂಡಾಕ ಇವ್ರು ಹೋಗಂದಾಗ ಹೋಗಾಕ ಸ್ವಾಮಿಗಳ ಯಾವ ತರ ನಡ್ಕೋಬೇಕು ಇವತ್ತಿನ ಕಾಲಕ್ಕ ಅಂದ್ರೆ ಇವ್ರು ಹೇಳಂಗನ ಇವ್ರ ಕೈಗೊಂದ್ ಸ್ವಾಮಿಗಳು ಇವತ್ತಿನ ದಿವಸ ಇವ್ರ ಕೈಗೊಂದ್ ಆಗ್ಬೇಕನ ಅಂದ್ರೆ ಅವ್ರ ಕರ್ತಂದಾಗ ಕುಣಿಸಿದಾರು. ಈಗ ಹೋಗಂದ್ರೆ ಹೋಗ್ಬೇಕು ಅಂದ್ರೆ ಸ್ವಾಮಿಗಳು ಇವರೆಲ್ಲ ಟ್ರಸ್ಟಿಯರ್ ಕೈಗೊಂಬೇನ. ಅದಕ್ಕಾಗಿ ಸ್ವಾಮೀಜಿ ಅವರು ಇವತ್ತಿನ ಏನೂ ತಪ್ಪಿಲ್ಲ, ಟ್ರಸ್ಟಿ ಅವ್ರನ್ನೆಲ್ಲ ಎತ್ತಿ ತೋರಿಸ್ತಾ ಇದೆ. ಇನ್ನು ಇದಕ್ಕೊಂದ ಬಸವಣ್ಣ ಇವ್ ನಮ್ಮ ಬಸಣ್ಣ ಯತ್ನಾಳ್ ಅವರು ಕೂಡ ಒಂದು ಮಾತು ಹೇಳ್ತಾರೆ. ಏನ ಅಂತ ಕೇಳಿದ್ರೆ, ಅವ್ರೇನು ಇವತ್ತಿನ ದಿವಸ ಏನಲ್ಲ ಚಾಚ ಅಲ್ಲ, ಅಥವಾ ಅವರು ಏನು ಇವತ್ತಿನ ದಿವಸ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಚಾಚ ಅಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಇಬ್ರು ದುಷ್ಟರೇ ಅಂತಕ್ಕಂಥ ಮಾತು ಹೇಳ್ತಾರೋ. ಅದಕ್ಕಾಗಿ ಎಂತ ಹೇಳುವಂತ ಮಾತಿನಲ್ಲಿ ಅವ್ರ ಚಾಚ ಅಲ್ಪ, ನೀನೇನಿದಿ, ನಿಂದ ವಿಷಯ ಏನ, ಸ್ವಾಮೀಜಿಯರ ಹೆಸರು ಹಿಡ್ಕೊತ ಬರೋದನ್ನ ನಿನ್ ಜೀವನ ಅಂತ. ಕೂಡಲ ಸಂಗಮ ಮೃತ್ಯುಂಜಯ ಸ್ವಾಮಿಗಳು ಬೆನ್ನ ಹಚ್ಕೊಂಡು ತಿರುಗಾಡುವಂತ ಸಂದರ್ಭದಲ್ಲಿ ಎಲ್ಲ ಸ್ವಾಮೀಜಿಯವರು ಪಯಲ್ ತಗೊಂಡು ಎಲ್ಲ ಕಡೆ ಸ್ವಾಮೀಜಿಯವ್ರ ಜೊತೆ ತಿರುಗಾಡ್ತಾರೋ. ಕೂಡಲ ಸಂಗಮದ ಸ್ವಾಮೀಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಇಷ್ಟು ಹೋರಾಟ ಮಾಡಿ ಇಂಥ ಸ್ವಾಮೀಜಿಯವ್ರನ್ನು ಇವತ್ತಿನ ದಿವಸ ಮತ್ತೆ ಆಡಲ್ಲ ಅಂತಕ್ಕಂಥ ಅವಾಗ ಹೇಳಿದೆ. ಇವತ್ತಿನ ದಿವಸ ಯಾರು ಇವ್ ಚಾಚಾರಲ್ಲ ಅಂತಕ್ಕಂಥ ಮಾತಾಡ್ತೀವಿ, ಯಾರು ಇವತ್ತಿನ ದಿವಸ ಇವ್ರು ಒಳ್ಳೆಯವರಲ್ಲ ಅಂತಕ್ಕಂಥ ಮಾತು ಹೇಳ್ತೀವಿ. ಅವಾಗ ಬೇಕಾಗಿತ್ತು, ಇವಾಗ ಬ್ಯಾಡತ್ತು. ಬೇಕಾದಾಗ ನೀವು ಎತ್ಕೊಳ್ಳವ್ರ, ಬ್ಯಾಡಾದಾಗ ನೀವು ಒಗ್ಯಾವ್ರ. ಅದಕ್ಕಾಗಿ ಇಂಥ ನೀವು ಇವತ್ತಿನ ಯಾಕಾಗ್ತಾವ ಸ್ವಾಮೀಜಿಯವರು ಇಂಥ ಪರಿಸ್ಥಿತಿ ಯಾಕೆ ಸಿಗ್ತಾ ಇದ್ದಾರೆ ಅಂತ ಕೇಳಿದ್ರೆ, ಕೆಲವರು ರಾಜಕೀಯ ಮುತ್ಸದ್ದಿಗಳು ಬಂದು ಅದಕ್ಕೆ ತಂದೆ ತಾನೇ ಅಂತಕ್ಕಂಥ ಒಂದು ಇವತ್ತು ತೋರಿಸ್ತಾ ಇದ್ದಾರಲ್ಲ. ಅದಕ್ಕಾಗಿ ಇಂಥ ಸ್ವಾಮೀಜಿಯವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಸ್ವಾಮೀಜಿಯವರು ಬಯಸ್ಕೊಳ್ತಾ ಇದ್ದಾರೆ. ಎಷ್ಟು ಬೇಕು ಒಟ್ಟು ಬಯಸ್ಕೊಂಡು ಬ್ಯಾಡದಾಗ ಅವ್ರು ಬಂದೋಗ್ಯದ ಅಂತಕ್ಕಂಥ ಮಾತನ್ನ ಈಗ ಇವತ್ತಿನ ದಿನಮಾನಗಳಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ಸ್ವಾಮೀಜಿಯವರು ಕೂಡ ಇವತ್ತಿನ ದಿವಸ ಒಂದೇ ಅಂತಕ್ಕಂಥ ಭಾವನೆಯಿಂದ ಇರದೆ ಹೋದರೆ, ಒಬ್ಬ ಸ್ವಾಮೀಜಿಯವರು ಕಷ್ಟದಲ್ಲಿ ಸಿಕ್ಕಿದ್ದಾರೆ ಅಂತ ಕೇಳಿದ್ರೆ ಆ ಸ್ವಾಮೀಜಿ ಕಷ್ಟದ ಕಾಲದಲ್ಲಿ ನಾವು ನಿಲ್ಲಬೇಕು, ನಾವು ಹೋರಾಡಬೇಕು. ನಾವು ಹೋರಾಟ ಮಾಡ್ಲಾಗ ಮಾತ್ರ ಅದು ನಮ್ಗೆ ಇವತ್ತು ಸ್ವಾಮೀಜಿ ಸ್ಥಾನಕ್ಕೆ ಒಂದು ಒಳ್ಳೆಯ ಗೌರವ ಬರ್ತದೆ, ಅದಕ್ಕೆ ಒಳ್ಳೆಯ ಸ್ಥಾನ ಬರ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾ ಎಲ್ಲಾ ಸ್ವಾಮೀಜಿಯವರು ಕೈ ಮುಗಿದು ಹೇಳ್ತೇನೆ. ಯಾಕಂತ ಕೇಳಿದ್ರೆ
ವಚನಾನಂದ ಸ್ವಾಮಿಗಳು ಇವತ್ತಿನ ದಿವಸ ಮಾಡಿರ್ತಕ್ಕಂಥ ಸಾಹಸ ಬಹಳ ಇದೆ, ಕೆಲಸ ಬಹಳ ಇದೆ. ಅವರು ಬಹಳ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ, ಅಲ್ಲಿ ಬಹಳ ಕೆಲಸ ಮಾಡಿದ್ದಾರೆ. ಇಂಥ ಕೆಲಸ ಮಾಡಿರ್ತಕ್ಕಂಥ ಸ್ವಾಮಿಗಳಿಗೂ ಕೂಡ ಇವತ್ತಿನ ದಿವಸ ಬೆಲೆ ಇಲ್ಲ ಅಂತ ಕೇಳಿದ್ರೆ, ಇಂಥವ್ರನ್ನ ಇವತ್ತು ಹೊರಗೆ ಹೋಗ್ರಿ ಅಂತಕ್ಕಂತ ಹೇಳ್ತಾರೆ ಅಂತ ಕೇಳಿದ್ರೆ, ಇಂಥವ್ರು ಕೂಡ ಉಚ್ಚಾಟನೆ ಮಾಡಕ್ ನಿಲ್ತಾರೋ ಅಂತ ಕೇಳಿದ್ರೆ, ಎಂತ ಟ್ರಸ್ಟಿಯವರು ಇವರು. ಯಾಕಂತ ಕೇಳಿದ್ರೆ ಇವ್ರು ತಂದ ಮತ್ತೆ ತರಬೇಕಂತ ವಿಚಾರ ಮಾಡಿದ್ದಾರೆ. ಇವ್ರ ವಿಚಾರ ಏನು, ಯಾಕೆ ಈ ಪ್ರಕಾರ ಮಾಡ್ತಾ ಇದ್ದಾರೆ ಅವರು ಆಗಿರ್ಬೇಕು. ಏನಾದ್ರು ಒಂದ್ ಸ್ವಲ್ಪ ತಪ್ಪ ಇರ್ಬೇಕು ತಡ ಹೋಗ್ತೇವೆ. ಅದನ್ನ ಏನ್ ಮಾಡ್ಬೇಕು, 4 ಮಂದಿ 4 ಗಾಡಿಗಳ ಮಧ್ಯೆ ಕುಂತು ವಿಚಾರ ಮಾಡ್ಬೇಕಲ್ಲ. ಒಂದ್ ಸ್ವಲ್ಪ ಅವ್ರ ಅನುಸಂಧಾನ ಮಾಡ್ಕೊಂಡು ಅವ್ರ ಒಂದು ಒಳ್ಳೆ ಮಾತುಗಳು ಇವರು ಕೇಳ್ಬೇಕು, ಇವರು ಅವರು ಹೇಳ್ಬೇಕು, ಒಂದು ಒಳ್ಳೆ ರೀತಿಯಿಂದ ಮುಗಿಸ್ಕೋಬೇಕು. ಇದಕ್ಕೆ ಈ ಪ್ರಕಾರ ಉಚ್ಚಾಟನೆ ಮಾಡ್ತೇವೆ, ನಿಮ್ಮನ್ನ ಹೊರಗೆ ತೆಗಿತೇವೆ, ನಿಮ್ಮನ್ನ ಹಂಗ ಮಾಡ್ತೇವೆ, ಇವೆಲ್ಲ ಹೇಳೋದು ತಪ್ಪ ಅಂತಕ್ಕಂಥ ನಂದಷ್ಟು ಒಳಗೆ ಹೇಳ್ತೈತಿ. ಅದಕ್ಕಾಗಿ ನಾನು ಒಂದು ಒಳ್ಳೆ ಮಾತು ನನಗೆ ಹೇಳಕ್ ಪ್ರಯತ್ನ ಮಾಡ್ತೇನೆ.